ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ಮನಿ ಹೋಗಿ ಬಂದರು ಯಾಕೆ ಇನ್ನೂ ವೀಡಿಯೋಸ್ ಹಾಕಿಲ್ಲ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. 13ನೇ ತಾರೀಕು ರಿಟರ್ನ್ ಬಂದಿದ್ದು, ಮತ್ತು 15th ಶಿವರಾತ್ರಿ ಇದ್ದಿದ್ದರಿಂದ ತುಂಬ ಕೆಲಸ ಇತ್ತು, ಅದರಿಂದ ನನಗೆ ಟೈಮ್ ಸಿಕ್ಕಿಲ್ಲ. ಮತ್ತು ಇವಾಗೆಲ್ಲ ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ತೀನಿ ಒಂದೊಂದಂಗೆ. ವೀಡಿಯೋಸ್ ನೋಡ್ತಾ ಇರಿ, ಓಕೆನಾ? ನಾವಿದ್ದಿದ್ದು ಹೋಟೆಲ್ಲು ಹೇಗಿತ್ತು ಅಂತೇಳಿ ತೋರಿಸ್ತೀನಿ ಬನ್ನಿ. ನಾವಿದ್ದಿದ್ದು ಮೆಂಪಿಸ್ ಹೋಟೆಲಲ್ಲಿ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಫುಲ್ ಲೈಟಿಂಗ್ಸು ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಾನಿದ್ದಿದ್ದು ರೂಮ್ ನಂಬರ್ ಬಂದು 72. ಒಳಗಡೆ ಬಂದಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಇದೆ. ಮಿರರು ವಿಂಟೇಜ್ ಲುಕ್ಕಲ್ಲಿ ಸಖತ್ತಾಗಿತ್ತು. ಮತ್ತು ವಿಂಡೋಲ್ಲಿ ಒಂದು ಮ್ಯಾಜಿಕ್ ಇದೆ ನೋಡಿ, ತೋರಿಸ್ತೀನಿ ಏನಂತ ಹೇಳಿ. ಈ ಥರ ಓಪನ್ ಮಾಡಿದ್ರೆ ಫುಲ್ ವಿಂಡೋ ಓಪನ್ ಆಗ್ತಾಯಿತ್ತು. ಈ ಥರ ವಿಂಡೋ ನಾನು ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನೋಡಿದ್ದು, ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ವಿಂಡೋ. ಮತ್ತು ಬೆಡ್ ಅಂತೂ ಸಖತ್ತಾಗಿತ್ತು, ತುಂಬ ಸಾಫ್ಟಾಗಿತ್ತು. ವಾಶ್ರೂಮಲ್ಲಿ ಬಂದರೆ ಇಲ್ಲಿ ನೋಡಿ, ನಿಮಗೆ ಇನ್ನೊಂದು ತೋರಿಸ್ತೀನಿ ಏನಂತೇಳಿ. ಈ ವಾಶ್ರೂಮಲ್ಲಿ ಈ ಸೈಡ್ ತಿರುಗಿಸಿದ್ರೆ ಬಿಸಿನೀರು ಬರ್ತಾಯಿತ್ತು, ಮತ್ತು ಈ ಕಡೆ ತಿರುಗಿಸಿದ್ರೆ ವಾಮ್ ವಾಟರು, ಮತ್ತು ಈ ಕಡೆ ಕೋಲ್ಡ್ ವಾಟರ್ ಬರ್ತಾಯಿತ್ತು. ಇದರಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಒಂದು ಗ್ಲಾಸ್ ಇಟ್ಟಿದ್ದಾರೆ. ಇಲ್ಲಿ ಯಾಕಪ್ಪ ಗ್ಲಾಸ್ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂತ ಅಂದರೆ ಈ ಕಂಟ್ರಿಲೆಲ್ಲ ಇವರು ಇದೇ ನೀರು ಕುಡಿಯೋದು, ಟ್ಯಾಪ್ ವಾಟರ್ ನೀರು ಕುಡಿತಾರೆ ಸಿಂಕಲ್ಲಿ. ಅದು ನಮ್ಮ ಸೈಡ್ ಆದರೆ ಏನಪ್ಪ ಇದು ಬಸ್ರು ಮನೇಲಿ ಬರೋ ನೀರು ಕುಡಿತಾರ ಅಂತ ಕೇಳ್ಕೊತಾ ಇದೆ. ಹೌದು, ಈ ಕಂಟ್ರಿಲೆಲ್ಲ ಇದೇ ನೀರು ಕುಡಿಯೋದು, ಬಟ್ ನಾನಂತೂ ಕುಡ್ದಿಲ್ಲ. ನನಗೊಂಥರ ಆಯಿತು, ನನಗೆ ಯಾಕೋ ಕುಡಿಯೋಕೆ ಇಷ್ಟ ಆಗಿಲ್ಲ. ನಾನು ಔಟ್ಸೈಡೇ ಕುಡಿತಾ ಇದ್ದೆ, ಆದರೂ ಅಲ್ಲಿದ್ದಾಗ ಜಾಸ್ತಿ ನೀರೇ ಕುಡಿತಾ ಇರಲಿಲ್ಲ ನಾನು. ಮಾತ್ರ ಒಟ್ಟಿನಲ್ಲಿ ನಾನು ಇದ್ದಿದ್ದು ರೂಮ್ ಅಂತೂ ಸಖತ್ತಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಇನ್ನು ಮುಂದೆ ವೀಡಿಯೋಸ್ ಮಾಡಾಕ್ತಾ ಇರ್ತೀನಿ ಜರ್ಮನಿದು, ಏನೇನೆಲ್ಲ ನೋಡಿದ್ವಿ, ಅಲ್ಲೆಲ್ಲ ಹೆಂಗಿತ್ತು ಅದನ್ನೆಲ್ಲ ಹೇಳ್ತೀನಿ. ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.